ಶ್ರೀಲಂಕಾದಲ್ಲಿ ಮತ್ತೆ ಭೀಕರ ಬಾಂಬ್ ಸ್ಫೋಟ ಸಂಭವಿಸಿದೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕೊಲಂಬೋದ ಬಸ್ ನಿಲ್ದಾಣ ಬಳಿ ಬಾಂಬ್ ಸ್ಫೋಟ ಸಂಭವಿಸಿದೆ. ಬಾಂಬ್ ಸ್ಫೋಟದಲ್ಲಿ ಒಂದು ವ್ಯಾನ್ ಸಂಪೂರ್ಣ ಜಖಮಾಗಿದೆ. ನಿನ್ನೆ ಅಷ್ಟೇ 8 ಕಡೆ ಬಾಂಬ್ ಸ್ಫೋಟಿಸಿದ್ರು. 190ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇಂದು ಮತ್ತೆ ಬಸ್ ನಿಲ್ದಾಣದಲ್ಲಿ ಸ್ಫೋಟ ಸಂಭವಿಸಿದೆ. ಬಸ್ಗಳನ್ನ ಗುರಿಯಾಗಿಸಿಕೊಂಡು ಈ ಬಾಂಬ್ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಇದೀಗ ಬರ್ತಾ ಇದೆ. ಮತ್ತೊಂದು ಭೀಕರ ಬಾಂಬ್ ಸ್ಫೋಟ ಸಂಭವಿಸಿರುವಂತದ್ದು ಕೊಲಂಬೋದ ಬಸ್ ನಿಲ್ದಾಣದ ಬಳಿ ಬಾಂಬ್ ಸ್ಫೋಟ ಆಗಿದೆ. ಬಾಂಬ್ ಸ್ಫೋಟದಲ್ಲಿ ಒಂದು ವ್ಯಾನ್ ಈಗ ಸಂಪೂರ್ಣ ಜಖಂ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ನಿನ್ನೆ 8 ಕಡೆ ಬಾಂಬ್ ಸ್ಫೋಟಿಸಿದ್ರು. ಇವತ್ತು ಮತ್ತೊಂದು ಕಡೆ ಅಂದ್ರೆ ಬಸ್ ನಿಲ್ದಾಣದ ಬಳಿ ಬಾಂಬ್ ಸ್ಫೋಟ ಸಂಭವಿಸಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ. T5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಬಸ್ ನಿಲ್ದಾಣದಲ್ಲಿ ಈ ಸ್ಫೋಟವಾಗಿರೋದು. ನಿನ್ನೆ ಬಾಂಬ್ ಸ್ಫೋಟಿಸಿ 290ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಅದು 8 ಕಡೆ. ಇವತ್ತು ಮತ್ತೊಂದು ಕಡೆ ಅಂದ್ರೆ ಬಸ್ ನಿಲ್ದಾಣದಲ್ಲಿ ಈ ಬಾಂಬ್ ಸ್ಫೋಟ ಸಂಭವಿಸಿರುವಂಥದ್ದು ಇದೀಗ ಬರ್ತಿರುವಂತ ಮಾಹಿತಿ. ಇಂದು ಮತ್ತೆ ಬಸ್ ನಿಲ್ದಾಣದಲ್ಲಿ ಇವತ್ತು ಸ್ಫೋಟ ಸಂಭವಿಸಿದೆ. ಬಸ್ಗಳನ್ನ ಗುರಿಯಾಗಿಸ್ಕೊಂಡೇ ಈ ಬಾಂಬ್ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಆ ಜಾಗವನ್ನ. ಒಂದು ನಿನ್ನೆ ನಡೆದಂಥ ಬಾಂಬ್ ಸ್ಫೋಟ, ಇವತ್ತು ಬಸ್ ನಿಲ್ದಾಣದಲ್ಲಿ ಒಂದು ವ್ಯಾನ್ ಸಂಪೂರ್ಣವಾಗಿ ಜಖಮ್ ಆಗಿದೆ. ಬಸ್ ನಿಲ್ದಾಣದಲ್ಲಿ ಯಾರು ಕೂಡ ಅಲ್ಲಿ ನಿಂತಿರಲಿಲ್ಲ, ಆದರೆ ಒಂದು ಬಸ್ ಮಾತ್ರ ಅಲ್ಲಿ ನಿಂತಿದ್ದು, ಅದು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಒಟ್ಟು 290ಕ್ಕೂ ಹೆಚ್ಚು ಜನ ನಿನ್ನೆ ಸಾವನ್ನಪ್ಪಿದ್ರು 8 ಕಡೆ ಬಾಂಬ್ ಸ್ಫೋಟಿಸಿ. ಈಗ ಮತ್ತೊಂದು ಭೀಕರ ಬಾಂಬ್ ಸ್ಫೋಟವಾಗಿರೋದು, ಅದು ಬಸ್ ನಿಲ್ದಾಣದಲ್ಲಿ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬಸ್ ನಿಲ್ದಾಣದಲ್ಲಿ ಒಂದು ವ್ಯಾನ್ ಸಂಪೂರ್ಣವಾಗಿ ಜಖಮ್ ಆಗಿರುವಂಥ ದೃಶ್ಯಾವಳಿಗಳನ್ನ ನೀವು T5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮತ್ತೊಂದು ಸ್ಫೋಟ ಸಂಭವಿಸಿರುವಂಥದ್ದು ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ವಿವಿಧೆಡೆ ನಿನ್ನೆಂತೂ 8 ಕಡೆ ಸರಣಿ ಬಾಂಬ್ ಸ್ಫೋಟ ಆಗಿದೆ. ಕನಿಷ್ಠ ಸಾಕಷ್ಟು ಮಂದಿ ಕೂಡ ಅಲ್ಲಿ ಸಾವನ್ನಪ್ಪಿದ್ರು. ಈಗ ಮತ್ತೊಂದು ಕಡೆ ಇನ್ನು 4ಕ್ಕೂ ಹೆಚ್ಚು ಮಂದಿ ನಿನ್ನೆ ಗಾಯಗೊಂಡಿದ್ರು. ದೇಶದ ಇತ್ತೀಚಿನ ಅತ್ಯಂತ ಹೇಯ ಕೃತ್ಯ ಇದಾಗಿದೆ. ರಾಜಧಾನಿ ಕೊಲಂಬೋ ಸೇರಿದಂತೆ ಈಗ ಕೃತ್ಯದ ರೂವಾರಿಗಳನ್ನು ಈಗಾಗಲೇ ತೀವ್ರ ಶೋಧವನ್ನು ಕೂಡ ನಡೆಸಿದ್ದಾರೆ. ನಿನ್ನೆ 7 ಮಂದಿ ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಇವತ್ತು ಮತ್ತೊಂದು ಸ್ಫೋಟ ಸಂಭವಿಸಿರುವಂಥದ್ದು.